ಪ್ರಪಂಚದ ಅತಿ ಸುಂದರವಾದ ಏರ್ಪೋರ್ಟ್ಗಳಲ್ಲಿ ಒಂದಾದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಟರ್ಮಿನಲ್ 2ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಟರ್ಮಿನಲ್ 2ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಫ್ರಮ್ ಎಂಟ್ರಿ ಟು ಫ್ಲೈಟ್ ಬೋರ್ಡಿಂಗ್ ಆಗೋವರೆಗೂ ಯಾತ್ರೆ ಆಗಿರ್ಬೋದು, ಲಾಂಚ್ ಆಕ್ಸಸ್ ಎಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಏರ್ಪೋರ್ಟ್ ಹತ್ರ ಬರ್ತಾ ಇದ್ದಂಗೆ ಬೆಂಗಳೂರಿನ ನಿರ್ಮಿಸಿದ ಕೆಂಪೇಗೌಡರ ಸ್ಟ್ಯಾಚ್ಯೂನ ಇಲ್ಲಿ ನೋಡ್ಬೋದು. ಮತ್ತು ಟುವರ್ಡ್ಸ್ ಏರ್ಪೋರ್ಟ್ ಅಂತ ಬೋರ್ಡ್ ನೋಡಿದ್ರೇ ತುಂಬಾ ಎಕ್ಸೈಟ್ಮೆಂಟ್ ಅನಿಸುತ್ತೆ. ಏರ್ಪೋರ್ಟ್ ಹತ್ರ ಬರ್ತಾ ಇದ್ದಂಗೆ ರೋಡ್ಸು ಅಷ್ಟೇ ತುಂಬಾ ಸ್ಮೂತ್ ಆಗಿದೆ. ಹೈವೇಗಳು ನಾವೀಗ ಏರ್ಪೋರ್ಟ್ನ ರೀಚ್ ಆದ್ವಿ. ಓ ಮೈ ಗಾಡ್, ಎಲ್ಲಿ ನೋಡಿದ್ರು ಹ್ಯಾಂಗಿಂಗ್ ಡಿಸೈನ್ಸ್, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಿದೆ ಮನಸ್ಸಿಗೆ. ಎಷ್ಟು ಅದ್ಭುತವಾದ ಏರ್ಪೋರ್ಟ್ ಇದು. ಮೇಲ್ಗಡೆ ಹ್ಯಾಂಗಿಂಗ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಈರುಳ್ಳಿನ ನಾವು ಹೇಗೆ ನೆಟ್ ಕಟ್ಟಿ ಹಾಕ್ತಾ ಇದ್ವಿ, ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಹ್ಯಾಂಗಿಂಗ್ಸ್ನ ರೆಡಿ ಮಾಡಿದ್ದಾರೆ. ಓಕೆ, ಈಗ ನಾವು ಟರ್ಮಿನಲ್ 2 ಒಳಗಡೆ ಹೋಗೋಣ. ಟರ್ಮಿನಲ್ 2 ಎಂಟ್ರಿ ಆಗ್ತಾ ಇದ್ದಾಗೆ ನಾವು ಇಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ ಅಂತ ನಿಜವಾಗ್ಲೂ ಅನ್ಸಲ್ಲ. ಇದು ಯಾವುದೋ ಒಂದು ಅದ್ಭುತವಾದ ಮ್ಯೂಸಿಯಂ ಅಥವಾ ಗಾರ್ಡನ್ ಅಲ್ಲಿಗೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಎಲ್ಲ ಕಡೆ ನೋಡಿದ್ರು ಗ್ರೀನರಿ, ಹಸಿರಿಗೆ ಮಹತ್ವವನ್ನು ತುಂಬ ಕೊಟ್ಟಿದ್ದಾರೆ ಈ ಏರ್ಪೋರ್ಟ್ನಲ್ಲಿ. ಟರ್ಮಿನಲ್ 2 ಎಂಟ್ರೆನ್ಸ್ನಲ್ಲೇ ಲೆಫ್ಟ್ ಸೈಡಲ್ಲಿ ನಾವು ಈ ರೀತಿ ಏರೋಪ್ಲೇನ್ಸ್ ಎಲ್ಲ ಟೇಕ್ ಆಫ್ ಆಗೋದನ್ನ ತುಂಬ ಕ್ಲೋಸ್ ಆಗಿ ನಿಂತ್ಕೊಂಡು ನೋಡ್ಬೋದು. ತುಂಬ ಹೊತ್ತು ನಾವಿಲ್ಲಿ ಸಮಯವನ್ನು ಕಳೆದ್ವಿ. ಫ್ಲೈಟ್ಸ್ ಎಲ್ಲ ಓಡಾಡೋದು, ಬಸ್ ಸ್ಟ್ಯಾಂಡಲ್ಲಿ ಬಸ್ ಹೇಗೆ ನಿಂತಿರುತ್ತಲ್ಲ ಆ ರೀತಿ ಫ್ಲೈಟ್ಸ್ ಎಲ್ಲ ಎಷ್ಟು ನೀಟಾಗಿ ನಿಂತಿದೆ. ಮತ್ತು ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗೋದನ್ನೆಲ್ಲ ನಾವಿಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ. ಟರ್ಮಿನಲ್ 2ನ ಲೆವೆಲ್ 0ಗೆ ನಾವೀಗ ಬಂದಿದ್ದೀವಿ. ಲಿಫ್ಟಲ್ಲಿ 1 ಫ್ಲೋರ್ ಕೆಳಗೆ ಬಂದಿದ್ದೀವಿ. ಇಲ್ಲೇನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲಿ ಅರೈವಲ್ ಗೇಟ್ಸ್ ಇದೆ. ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರೋರು ಇಲ್ಲಿಂದ ಎಕ್ಸಿಟ್ ಆಗ್ಬೋದು ಏರ್ಪೋರ್ಟ್ನ. ಇಲ್ಲಿ ಓಲಾ, ಊಬರ್, ಟ್ಯಾಕ್ಸಿ ಮತ್ತು BMTC ಬಸ್ ಫೆಸಿಲಿಟೀಸ್ನು ನಾವು ಯೂಸ್ ಮಾಡ್ಕೋಬೋದು. ಮೊದಲಾಗಿದ್ರೆ BMTC ಬಸ್ ಫೆಸಿಲಿಟಿ ಡೈರೆಕ್ಟ್ T1 ಇಂದ ಇರ್ತಿತ್ತು. ಪ್ಯಾಸೆಂಜರ್ಸ್ ಎಲ್ಲ T1ಗೆ ಹೋಗಿ ಅಲ್ಲಿಂದ ಬಸ್ನ ಕ್ಯಾಚ್ ಮಾಡಬೇಕಾಗ್ತಿತ್ತು. ಆದರೆ ಇವಾಗ T2ಗೂ ಕೂಡ BMTC ಬಸ್ ಫೆಸಿಲಿಟಿನ ಕೊಟ್ಟಿದ್ದಾರೆ. ಸೊ ಪ್ಯಾಸೆಂಜರ್ಸ್ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಅವರ ಲಗೇಜ್ನ ಕ್ಯಾರಿ ಮಾಡಿಕೊಂಡು BMTC ಬಸ್ ಇಡೀ ಬೆಂಗಳೂರು ಎಲ್ಲ ಏರಿಯಾದಲ್ಲೂ ಓಡಾಡುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಓಲಾ, ಊಬರ್, ಟ್ಯಾಕ್ಸಿಗೂ ಇಲ್ಲಿ ಗೇಟ್ವೇ ಎಲ್ಲ ಇದೆ. ಕ್ಲಿಯರ್ ಆಗಿ ಎಲ್ಲದನ್ನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. T1, T2 ಎರಡು ಒಂದೇ ಕ್ಯಾಂಪಸ್ನಲ್ಲಿ ಇರೋದ್ರಿಂದ ಇಂಟರ್ ಟರ್ಮಿನಲ್ ಶಟಲ್ ಅಂತ ಓಡಾಡ್ತಿರುತ್ತೆ. ಅದನ್ನು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಈಗ ಲಿಫ್ಟಲ್ಲಿ ನಾವು ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಡಿಪಾರ್ಚರ್ ಕಡೆಗೆ. ಆನ್ಲೈನ್ ಟಿಕೆಟ್ ಬುಕ್ ಮಾಡಿದಾಗ ಟಿಕೆಟ್ ಮತ್ತು ವ್ಯಾಲಿಡ್ ID ಕಾರ್ಡ್ನ ತೋರಿಸಿದಾಗ ಏರ್ಪೋರ್ಟ್ನ ನಾವು ಎಂಟ್ರಿ ಆಗ್ಬೋದು. ಇಲ್ಲಾಂದರೆ ಡಿಜಿ ಹತ್ರ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಏರ್ಪೋರ್ಟ್ ಒಳಗಡೆ ಹೋಗ್ಬೋದು. ಟರ್ಮಿನಲ್ 2ನ 4 ಪ್ರಿನ್ಸಿಪಲ್ ಆಧಾರದ ಮೇಲೆ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಈ ಕಂಪ್ಲೀಟ್ ಟರ್ಮಿನಲ್ 2ನ ಬಿದಿರು, ಬ್ಯಾಂಬೂನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇಲ್ಗಡೆ ರೂಫ್ ಆಗಿರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು, ಪ್ರತಿಯೊಂದು ಬಿದಿರಿನಿಂದ ರೆಡಿ ಮಾಡಿದ್ದಾರೆ. ಇದು ನೋಡೋದಕ್ಕೂ ಅಷ್ಟೇ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. ಡಿಸೈನ್ ಥಿಂಕಿಂಗ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಮತ್ತೆ ಪ್ರತಿಯೊಂದು ಬಿದಿರಿಗೂ ಫೈರ್ ರೆಸಿಸ್ಟೆಂಟ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದು ಬೆಂಕಿ ಹತ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಬಿದಿರು ಅಂದ ತಕ್ಷಣ ಮರ ಅಲ್ವಾ, ಎಲ್ಲಿ ನೋಡಿದ್ರು ಕಣ್ಣಿಗೆ ಹಚ್ಚ ಹಸಿರೇ ಕಾಣುತ್ತೆ. ಹಸಿರಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಿಡಗಳನ್ನ ನೆಲದಲ್ಲಿ ಬೆಳೆಸ್ತೀವಿ, ಆದ್ರೆ ಇಲ್ಲಿ ದೇವಸ್ಥಾನದ ಗಂಟೆಯ ರೂಪದಲ್ಲಿ ಒಂದು ಬೆಲ್ ಶೇಪ್ ನಲ್ಲಿ ಆಕಾರ ರೆಡಿ ಮಾಡಿ ಅದರಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಹ್ಯಾಂಗಿಂಗ್ ಗಾರ್ಡನ್ ಅಂತಾನೆ ಕರೀತಾರೆ. ಎಲ್ಲಿ ನೋಡಿದ್ರು ಈ ಹ್ಯಾಂಗಿಂಗ್ ಗಾರ್ಡನ್ಸೇ ಕಣ್ಣಿಗೆ ಬೀಳ್ತಾ ಇರುತ್ತೆ. ಇಲ್ಲಿ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಈ ಗಿಡಗಳಿಗೆ ನೀರ್ ಹೇಗೆ ಸಪ್ಲೈ ಆಗುತ್ತೆ ಅಂದ್ರೆ ಸೆನ್ಸರ್ಸ್ನ ಅಳವಡಿಸಿದ್ದಾರೆ. ಪ್ರತಿಯೊಂದು ಗಿಡಗಳ ತೇವಾಂಶನ ಸೆನ್ಸರ್ ಚೆಕ್ ಮಾಡುತ್ತೆ. ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೆನ್ಸರ್ ಮೂಲಕ ಅದು ಸಪ್ಲೈ ಮಾಡುತ್ತೆ. ಮತ್ತೆ ಆದಷ್ಟು ರಿನ್ಯೂವಬಲ್ ಎನರ್ಜಿ, ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಮೇಲ್ ನೋಡ್ಬೋದು ನಾವು, ನಮಗೆ ಕಾಣ್ತಿರೋದು ನ್ಯಾಚುರಲ್ ಸೂರ್ಯನ ಬೆಳಕು. ಮತ್ತೆ ಗಿಡಗಳಿಗೆ ಮೇಲೆ ಸೀಲಿಂಗ್ ನಲ್ಲೇ ಪೈಪ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಮತ್ತೆ ಈ ಗಿಡಗಳು ಬೀಳೋದಿಲ್ಲ, ಯಾಕಂದ್ರೆ ಒಂದೊಂದು ಬೆಲ್ಲಿಗೂ 3ರಿಂದ 4 ಕೇಬಲ್ಗಳನ್ನ ಯೂಸ್ ಮಾಡಿದ್ದಾರೆ ಹ್ಯಾಂಗ್ ಮಾಡೋದಕ್ಕೆ. ಈ ಕೇಬಲ್, ಪ್ರತಿ ಒಂದು ಕೇಬಲ್ ಒಂದೊಂದು ಬೆಲ್ನ ಹ್ಯಾಂಗ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ನಮ್ಮ ಬೆಂಗಳೂರನ್ನ ನಾವು ಗಾರ್ಡನ್ ಸಿಟಿ ಅಂತ ಕರಿತೀವಿ. ಅದೇ ರೀತಿ ಏರ್ಪೋರ್ಟ್ನಲ್ಲೂ ಎಲ್ಲ ಕಡೆ ಹಸಿರೇ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಟರ್ಮಿನಲ್ ಇನ್ ದ ಗಾರ್ಡನ್ ಅಂತ ಕರೀತಾರೆ. ಟರ್ಮಿನಲ್ 2ನ ಹ್ಯಾಂಗಿಂಗ್ ಬೆಲ್ಸ್ ಅಲ್ಲಿ ಇರುವ ಬಲ್ಬ್ ಮತ್ತೆ ಬೇರೆ ಲೈಟ್ ವ್ಯವಸ್ಥೆಗಳಿಗೆಲ್ಲ ಆಟೋ ಬ್ರೈಟ್ನೆಸ್ ಸೆನ್ಸರ್ ಲೈಟ್ಸ್ನ ಯೂಸ್ ಮಾಡಿದ್ದಾರೆ. ವೆದರ್ ಏನಾದರೂ ಕ್ಲೌಡಿ ಇದ್ರೆ ಲೈಟ್ಸ್ ಆನ್ ಆಗುತ್ತೆ. ಈ ರೀತಿ ಸೋಲಾರ್ ಮತ್ತೆ ವಿಂಡ್ ಎನರ್ಜಿನ ಯೂಸ್ ಮಾಡಿಕೊಂಡು ಇದನ್ನ ಡಿಸೈನ್ ಮಾಡಿದ್ದಾರೆ. ರಾತ್ರಿ ಹೊತ್ತಂತೂ ಏರ್ಪೋರ್ಟ್ನ ನೋಡೋದಕ್ಕೆ 2 ಕಣ್ಣು ಸಾಲ, ಅಷ್ಟು ಜಗ ಅಂತ ಇರುತ್ತೆ. ಗೋಲ್ಡ್ ಲೈಟ್ಸ್ ತರ ಕಾಣ್ತಾ ಇರುತ್ತೆ.
ಎಲ್ಲ ಕಡೆ ಏರ್ಪೋರ್ಟ್ನಲ್ಲಿ ಪ್ರಾಚೀನ ಕಲಾಕೃತಿಗಳು, 1000 ವರ್ಷ ಹಿಂದಿನ ವಾಸ್ತುಶಿಲ್ಪಗಳನ್ನ ನಾವು ನೋಡ್ಬೋದು. ತುಂಬ ವಿಭಿನ್ನ ರೀತಿಯ ಆರ್ಟ್ ವರ್ಕ್ನ ಇಲ್ಲಿ ಕಾಣ್ಬೋದು. ಆರ್ಟ್ ಮತ್ತು ಕಲ್ಚರ್ಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ಬೇರೆ ಕಡೆಯಿಂದ, ಬೇರೆ ರಾಜ್ಯ ಆಗಿರ್ಬೋದು, ಬೇರೆ ಕಂಟ್ರಿಯಿಂದ ನಮ್ಮ ಬೆಂಗಳೂರಿಗೆ ಬರೋರಿಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸಿಕೊಡುವುದು ಇದರ ಉದ್ದೇಶ ಆಗಿದೆ. ಈ ಕಲಾಕೃತಿಯನ್ನು ನೋಡಿದ್ರೆ ದೇವಸ್ಥಾನದ ಮೇಲೆ ವಿಮಾನ ಹೋಗ್ತಾ ಇರೋ ಆಗಿದೆ. ಇದು ವಿಮಾನ ಗೋಪುರ ಅಂತ ಕರೀತಾರೆ. ನವರಸದ ಕಲಾಕೃತಿ ಇದಾಗಿದೆ. ನವರಸದಲ್ಲಿ ಒಂದಾದ ಅದ್ಭುತ, ಅದನ್ನ ಇದು ಸೂಚಿಸುತ್ತೆ. ಇದೇ ರೀತಿ ಬೇರೆ ಬೇರೆ ವಿಭಿನ್ನ ರೀತಿಯ ಕಲಾಕೃತಿಗಳನ್ನ ನಾವು ಏರ್ಪೋರ್ಟ್ ತುಂಬಾ ಕಾಣಬಹುದು. ಅಲ್ಲಿ ನಾವು ಫೋಟೋನು ತಗೋಬಹುದು. ಟರ್ಮಿನಲ್ 2 ಇಂದ ಏರ್ ಇಂಡಿಯಾ, ಏರ್ ಏಷ್ಯಾ ಮತ್ತೆ ವಿಸ್ತಾರ ಫ್ಲೈಟ್ಸ್ ಆಪರೇಟ್ ಆಗ್ತಾ ಇದೆ. ಮತ್ತೆ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಟರ್ಮಿನಲ್ 2 ಇಂದ ಆಪರೇಟ್ ಆಗುತ್ತೆ. ಟರ್ಮಿನಲ್ 2 ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಾದ DG ಹತ್ರ ಇರೋದ್ರಿಂದ ನಾವು ಫೇಸ್ನ ಬಯೋಮೆಟ್ರಿಕ್ ಆಗಿ ಯೂಸ್ ಮಾಡಿಕೊಂಡು ಏರ್ಪೋರ್ಟ್ ಫುಲ್ ಓಡಾಡ್ಬೋದು, ಅಪ್ ಟು ಬೋರ್ಡಿಂಗ್ ವರ್ಗೂ. ಫಸ್ಟಿಗೆ DG ಹತ್ರ ಆ್ಯಪ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ನಮ್ಮ ಫೇಸ್ದು ಒಂದು ಸೆಲ್ಫಿ ತಗೊಂಡು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. 48 ಅವರ್ಸ್ ಬಿಫೋರ್ ಡಿಪಾರ್ಚರ್ ನೀವು ವೆಬ್ ಚೆಕ್ ಇನ್ ಆದಮೇಲೆ ಬೋರ್ಡಿಂಗ್ ಪಾಸ್ ಜನರೇಟ್ ಆಗುತ್ತೆ. ನೀವು ಈ ಬೋರ್ಡಿಂಗ್ ಪಾಸ್ನ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ನಿಮ್ಮ DG ಹತ್ರ ಆ್ಯಪ್ನಲ್ಲಿ ಬೋರ್ಡಿಂಗ್ ಪಾಸ್ ಅಪ್ಡೇಟ್ ಆಗಿದೆ. QR ಕೋಡ್ ಕೂಡ ಜನರೇಟ್ ಆಗಿದೆ. ನೆಕ್ಸ್ಟ್ ಏರ್ಪೋರ್ಟ್ನಲ್ಲಿರೋ DG ಹತ್ರ ಗೇಟ್ಸ್ ಹತ್ರ ಹೋಗಿ ಆ್ಯಪ್ನಲ್ಲಿ ಜನರೇಟ್ ಆಗಿರೋ QR ಕೋಡ್ನ DG ಹತ್ರ ಮಷೀನ್ನಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅವಾಗ ನಿಮ್ಮ ಫೇಸ್ನ ಅದು ರೆಕಗ್ನೈಸ್ ಮಾಡಿ DG ಹತ್ರ ಗೇಟ್ಸ್ ಓಪನ್ ಆಗುತ್ತೆ. ಈ ತರ ನೀವು DG ಹತ್ರ ಆ್ಯಪ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಎಂಟ್ರಿ ಆಗ್ಬೋದು ಏರ್ಪೋರ್ಟ್ನ. ಇದರಿಂದ ನಾವು ಫಿಸಿಕಲ್ ಆಗಿ ಬೋರ್ಡಿಂಗ್ ಪಾಸ್ ಪ್ರಿಂಟ್ಔಟ್ ತೆಗೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಫಾಸ್ಟ್ ಆಗಿ ನಿಮ್ಮ ವೆರಿಫಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಲಾಂಗ್ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರೋದೇ ಇಲ್ಲ. ಇಲ್ಲಿ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಮತ್ತೆ ಸೆಲ್ಫ್ ಬೋರ್ಡಿಂಗ್ ಪಾಸ್ ಪ್ರಿಂಟ್ಔಟ್ ಮಷೀನ್ಸ್ ಇರುತ್ತೆ. ನಾವೇ ನಮ್ಮ ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ತಗೋಬಹುದು. ಮತ್ತೆ ಬ್ಯಾಗಿಗೆ ಹಾಕುವಂತ ಟ್ಯಾಗ್ನು ನಾವು ಇಲ್ಲಿ ಪ್ರಿಂಟ್ಔಟ್ ತಗೋಬಹುದು. ಇಲ್ಲ ಅಂದ್ರೆ ಏರ್ಪೋರ್ಟ್ ಸ್ಟಾಫ್ನ ಸಹಾಯ ಕೂಡ ತಗೋಬಹುದು. ಈಗ ನಮ್ಮ ಬ್ಯಾಗಿಗೆಲ್ಲ ಟಾಟಾ ಮಾಡಿ ಕಳ್ಸಿಕೊಟ್ವಿ. ಆಕ್ಚುಲಿ ನಮ್ಮ ಫ್ಲೈಟ್ ಇದ್ದಿದ್ದು ನೈಟ್, ಆದ್ರೆ ನಾವು ಟರ್ಮಿನಲ್ 2ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬಾ ಬೇಗನೆ ಏರ್ಪೋರ್ಟ್ನ ರೀಚ್ ಆಗಿದ್ವಿ. ಏರ್ಪೋರ್ಟ್ ತುಂಬಾ ನಾವು ಡಿಫ್ರೆಂಟ್ ಆರ್ಟ್ ವರ್ಕ್ನ ನೋಡ್ಬೋದು. ಇಲ್ಲಿರೋದು ಒಂದು ದವಸ ಧಾನ್ಯಗಳನ್ನ ಸ್ಟೋರ್ ಮಾಡೋ ಕಣಜ ತರ ಕಾಣ್ತಾ ಇದೆ. ಇದು ಏರ್ ಕಂಡೀಷನಿಂಗ್ ವೆಂಟ್ಸ್. ಏರ್ಪೋರ್ಟ್ನ ತುಂಬಾ ಕೂಲ್ ಆಗಿರುತ್ತೆ. ಇದನ್ನ ನಾವು ಏರ್ಪೋರ್ಟ್ ಅಲ್ಲಿ ಅಲ್ಲಲ್ಲಿ ಕಾಣ್ಬೋದು. ಈಗ ನಾವು ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಕಡೆ ಹೋಗ್ತಾ ಇದೀವಿ. ಇಲ್ಲೂ ಕ್ಯೂನಲ್ಲಿ ಹೋಗ್ಬೋದು, ಇಲ್ಲ DG ಹತ್ರ ಗೇಟ್ಸ್ ಮೂಲಕನೂ ಹೋಗ್ಬೋದು. ಡೊಮೆಸ್ಟಿಕ್ ಡಿಪಾರ್ಚರ್ ಗೇಟ್ಸ್ ಎಂಟ್ರಿ ಆದ್ಮೇಲೆ ಈ ತರ ಎರಡೂ ಸೈಡು ಫುಲ್ ಫಾರೆಸ್ಟ್ ಬೆಲ್ಟ್ ಅಂತಾನೆ ಹೇಳ್ಬೋದು. ಅಷ್ಟು ಹಸಿರಿನಿಂದ ತುಂಬಿದೆ ಏರ್ಪೋರ್ಟ್. ಫೋಟೋ ಕ್ರೇಜ್ ಇರೋರ್ಗಂತೂ ಎಲ್ಲಿ ಫೋಟೋ ತಗೋಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ. ಇಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನ ಇಲ್ಲಿ ಬೆಳೆಸಿದ್ದಾರೆ. ಸ್ವಲ್ಪ ದೂರ ಹಾಗೆ ನಡ್ಕೊಂಬಂದ್ರೆ ಸೆಕ್ಯೂರಿಟಿ ಚೆಕ್ ಹತ್ರ ಬಂದಿದೀವಿ ನಾವೀಗ. ಸೆಕ್ಯೂರಿಟಿ ಚೆಕ್ಕಿಗೆ ಲ್ಯಾಪ್ಟಾಪ್, ಮೊಬೈಲ್, ವ್ಯಾಲೆಟ್, ಬೆಲ್ಟ್, ವಾಚ್ ಈ ತರ ಎಲ್ಲದನ್ನು ಟ್ರೈನಲ್ಲಿ ತೆಗ್ದಿಡ್ಬೇಕು. ಮತ್ತೆ ನಮ್ ಕ್ಯಾಬಿನ್ ಬ್ಯಾಗ್ನು ಚೆಕ್ ಮಾಡ್ತಾರೆ. ಲಗೇಜ್ ಎಷ್ಟು ಕೆಪಾಸಿಟಿ ಇರಬೇಕು ಅದೆಲ್ಲ ನಾವು ಟಿಕೆಟ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಪೋರ್ಟೇಬಲ್ ಚಾರ್ಜರ್ಸ್ ಇದ್ರೆ ಅದನ್ನ ಆದಷ್ಟು ಕ್ಯಾಬಿನ್ ಬ್ಯಾಗ್ ನಲ್ಲೇ ಇಟ್ಕೊಳ್ಳಿ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ ನ ನೋಡ್ಬೋದು. ನೀರ್ ಹರಿಯೋ ಸೌಂಡ್ ಕೇಳ್ತಾ ಇದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ. ಇಲ್ಲಿರುವಂತ 2 ಮರಗಳನ್ನ ಮಡಗಾಸ್ಕರ್ ಇಂದ ಇಂಪೋರ್ಟ್ ಮಾಡಿದ್ದಾರೆ. ಇದನ್ನ ಸ್ಲೀಪಿಂಗ್ ಪಾಮ್ ಟ್ರೀ ಅಂತ ಕರೀತಾರೆ. ಸಾಮಾನ್ಯವಾಗಿ ಏರ್ಪೋರ್ಟ್ ಅಂದಾಗ ಫ್ಲೈಟ್ ಕ್ಯಾಚ್ ಮಾಡಬೇಕು ಅನ್ನೋ ಗಡಿಬಿಡಿನಲ್ಲೇ ಇರ್ತೀವಿ. ಆದರೆ ಇಲ್ಲಿನ ವಾತಾವರಣ, ಗಿಡ ಮರಗಳಾಗಿರ್ಬೋದು, ಹಸಿರು, ನೀರಿನ ಸೌಂಡು ಇದೆಲ್ಲ ನೋಡ್ತಾ ಇದ್ರೆ ನಾವು ಒಂಥರ ಪ್ರಕೃತಿಯ ಮಡಿಲಿನಲ್ಲೇ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ನಮ್ಮ ಮುಂದಿನ ಫ್ಲೈಟ್ ಜರ್ನಿನೂ ನಾವು ಮರ್ತು ಹೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ ಇಲ್ಲಿನ ವಾತಾವರಣ. ಟರ್ಮಿನಲ್ 2ನಲ್ಲಿ ನಾವು 6 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ನೋಡ್ಬೋದು. ತುಂಬ ಬೇರೆ ಬೇರೆ ರೀತಿಯ ಮರಗಳು, ಸಸ್ಯಗಳನ್ನ ಕಾಣ್ಬೋದು. ಇಲ್ಲಿ ಹೂವಿನ ಗಿಡಗಳಂತೂ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ 150ಕ್ಕೂ ಹೆಚ್ಚು ಪಾಮ್ ಗಿಡಗಳಿದೆ. ಮತ್ತೆ ಈ ಗಿಡಗಳಿಗೆ ಅಡ್ವಾನ್ಸ್ ಟೆಕ್ನಾಲಜಿ ಆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ IoTನ ಯೂಸ್ ಮಾಡಿಕೊಂಡು ಸೆನ್ಸರ್ ವಾಟರಿಂಗ್, ಆಟೋ ಇರಿಗೇಷನ್ ಫೆಸಿಲಿಟಿನ ಡೆವಲಪ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಈ ಗಿಡಗಳ ಹೆಲ್ತ್ ಕಂಡೀಷನ್ ಹೇಗಿದೆ ಇದನ್ನ ಏರ್ಪೋರ್ಟ್ ಸ್ಟಾಫಿಗೆ ಅದು ಇನ್ಫಾರ್ಮೇಶನ್ ನ ಕೊಡುತ್ತೆ. ಪ್ರತಿಯೊಂದು ಮರಕ್ಕೂ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಮರಗಳ ಇನ್ಫಾರ್ಮೇಶನ್ ನಾವು ತಿಳ್ಕೋಬಹುದು. ಈ ಮರ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಇದನ್ನ ಡ್ರೆಸಿನಾ ಡ್ರೇಕೋ ಅಂತಾರೆ. ಕ್ಯಾನರಿ ಐಲ್ಯಾಂಡ್ ಇಂದ ಇದನ್ನ ಇಂಪೋರ್ಟ್ ಮಾಡಿ ತರಿಸಿದ್ದಾರೆ. ಇದು 800 ವರ್ಷದ ಹಳೆಯ ಮರ ಅಂತ ಹೇಳ್ತಾರೆ. ಇದು ರೇರ್ ಆಲಿವರ್ ಅನ್ನೋ ಒಂದು ಮರ. ಇದನ್ನ ಸ್ಪೇನ್ ಇಂದ ತರಿಸಿದ್ದಾರೆ. ಇದು 600 ವರ್ಷದ ಹಳೆಯ ಮರ. ಇದೇ ತರ ಬೇರೆ ಬೇರೆ ರೀತಿಯ ಮರಗಳನ್ನ ನಾವು ಒಂದೇ ಕಡೆ ನೋಡೋದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ.
ಟರ್ಮಿನಲ್ 2 ನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ನೀರನ್ನ ಉಳಿಸಿ ರೀಸೈಕಲ್ ಮಾಡಿ ಅದೇ ನೀರನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಅಂದ್ರೆ ಏರ್ಪೋರ್ಟಿಗೆ ಎಷ್ಟು ನೀರಿನ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ನೀರನ್ನ ಈ ಕೆರೆ ಅಥವಾ ಪಾಂಡ್ಗಳಿಂದ ನಾವು ಬಳಸ್ಕೋಬಹುದು. ನೆಕ್ಸ್ಟ್ ಈಗ ಡಿಪಾರ್ಚರ್ ಗೇಟ್ಸ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ತುಂಬಾ ಶಾಪ್ಸ್ನ ನೋಡ್ಬೋದು, ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ವಸ್ತುಗಳನ್ನ ನೋಡ್ಬೋದು, ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ವಸ್ತುಗಳು. ಇದು ಹೊರಗಡೆ ನಮ್ಗೆಲ್ಲೂ ಸಿಗಲ್ಲ ಅಂತ ರೇರ್ ಬ್ರ್ಯಾಂಡ್ ಇರುವಂತ ಇಲ್ಲಿ ಶಾಪಿಂಗ್ ನ ಮಾಡ್ಬೋದು. ಆದ್ರೆ ಪ್ರೈಸ್ ವೈಸ್ ಹೇಳೋದಾದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದೇ ಇರುತ್ತೆ, ಏರ್ಪೋರ್ಟ್ ಅಲ್ವಾ. ಏರ್ಪೋರ್ಟ್ ಎಲ್ಲ ಸುತ್ತಾಡಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದೆ, ತುಂಬಾ ಹೊಟ್ಟೆನೂ ಹಸಿತಾ ಇದೆ. ಏರ್ಪೋರ್ಟ್ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಎಸ್, ಏರ್ಪೋರ್ಟ್ ನಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ 080 ಲಾಂಜ್. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ರೆ 080 ಲಾಂಜ್ ಸಿಗುತ್ತೆ. ಇದು ಡೊಮೆಸ್ಟಿಕ್ ಲಾಂಜ್, 24 ಅವರ್ಸ್ ಕೂಡ ಓಪನ್ ಆಗಿರುತ್ತೆ. ನಮ್ಮ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ಕೊಂಡು ಲಾಂಜ್ ಆಕ್ಸೆಸ್ ನ ಪಡ್ಕೋಬಹುದು. ಆದ್ರೆ ಎಲ್ಲ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ವರ್ಕ್ ಆಗಲ್ಲ ಇಲ್ಲಿ. ಯೂಶಲಿ ಓನ್ಲಿ ₹2 ನಿಮ್ಮ ಕಾರ್ಡ್ ಇಂದ ಕಟ್ ಆಗುತ್ತೆ. ಇದರಿಂದ ನೀವು ಅನ್ಲಿಮಿಟೆಡ್ ಫುಡ್ ನ ಎಂಜಾಯ್ ಮಾಡಬಹುದು. ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಫಸ್ಟ್ ನಿಮ್ಮ ಕಾರ್ಡ್ ನ ಬ್ಯಾಗ್ ಅಲ್ಲಿ ಹಾಕೊಂಡ್ಬಿಡಿ, ಮರ್ತೋಗ್ಬೇಡಿ. ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಅಯ್ಯೋ ಲಾಂಜ್ ಆಕ್ಸೆಸ್ ನ ಯೂಸ್ ಮಾಡ್ಕೋಬಹುದಿತ್ತಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಈ ತರ ನನ್ಗೂ ಆಗಿತ್ತು. ನನಗೆ ಮೊದಲು ಐಡಿಯಾ ಇರ್ಲಿಲ್ಲ. ನನ್ನ ಹತ್ರ ಇರೋ ಎಲ್ಲಾ ಕಾರ್ಡ್ನು ನಾನು ತಗೊಂಡ್ ಹೋಗಿದ್ದೆ. ಅದರಲ್ಲಿ 2 ಕಾರ್ಡ್ ಅಷ್ಟೇ ಎಲಿಜಿಬಿಲಿಟಿ ಇತ್ತು. 1 ಕಾರ್ಡ್ಗೆ 1 ಪರ್ಸನ್ ಅಷ್ಟೇ ಎಂಟ್ರಿ ಕೊಡ್ತಾರೆ. ಮತ್ತೆ ನಮ್ಮ ಕಾರ್ಡ್ ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಬಹುದು ಅಂದ್ರೆ, ನಮ್ಮ ATM ಕಾರ್ಡ್ ಕೊಟ್ಟಿರ್ತಾರಲ್ಲ ಅದ್ರ ಜೊತೆ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಅದರಲ್ಲಿ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಅಂತ ಏನಾದ್ರೂ ಮೆನ್ಷನ್ ಮಾಡಿದ್ರೆ ನಿಮ್ಮ ಕಾರ್ಡ್ ನ ನೀವು ಲಾಂಜ್ ಆಕ್ಸೆಸ್ ಗಾಗಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ತಿಳ್ಕೊಬಹುದು. ಬೇರೆ ಆಪ್ಷನ್ಸ್ ನೋಡೋದಾದ್ರೆ ಡ್ರೀಮ್ ಫೋಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನ ನೀವು ಲಾಗಿನ್ ಆಗಿ ಕಾರ್ಡ್ ಡೀಟೇಲ್ಸ್ ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ ಕಾರ್ಡ್ ಡೀಟೇಲ್ಸ್, CVV ಎಲ್ಲ ಮೆನ್ಷನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಮತ್ತೆ ಅದು ನಿಮ್ಮ ಕಾರ್ಡ್ ನ ವೆರಿಫೈ ಮಾಡುತ್ತೆ. ನೆಕ್ಸ್ಟ್ ಎಲಿಜಿಬಲ್ ಇದ್ರೆ ಅಲ್ಲಿ ಎಲ್ಲ ಲಾಂಚ್ ಡೀಟೇಲ್ಸ್ ಬರುತ್ತೆ, ಬೇರೆ ಬೇರೆ ಲೊಕೇಶನ್ ಅಲ್ಲಿರೋ ಲಾಂಚ್ ಡೀಟೇಲ್ಸ್. ನಿಮ್ಗೆ ಬೇಕಾಗಿರೋ ಲಾಂಚ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಬುಕಿಂಗ್ ಮಾಡ್ಕೋಬಹುದು. 48 ಅವರ್ಸ್ ಬಿಫೋರ್ ಡಿಪಾರ್ಚರ್ ನೀವು ಬುಕಿಂಗ್ ಮಾಡ್ಕೊಂಡ್ರೆ ಅಲ್ಲಿ ಒಂದು QR ಕೋಡ್ ಜನರೇಟ್ ಆಗುತ್ತೆ. ನೀವು ಆ QR ಕೋಡ್ ನ ಇಲ್ಲಿ ಲಾಂಚ್ ಆಕ್ಸೆಸ್ ಹತ್ರ ಇರೋ ಮಷೀನ್ ಗೆ ಸ್ಕ್ಯಾನ್ ಮಾಡಿ ಲಾಂಚ್ ಒಳಗಡೆ ಎಂಟ್ರಿ ಪಡ್ಕೋಬಹುದು. ನೀವು ಡ್ರೀಮ್ ಫೋಕ್ಸ್ ವೆಬ್ಸೈಟ್ ಇಂದ ಆನ್ಲೈನ್ ಬುಕಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಕ್ಯೂ ನಲ್ಲಿ ನಿಲ್ಲುವಂತ ಅವಶ್ಯಕತೆನೇ ಇರಲ್ಲ. QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಲಾಂಚ್ ಒಳಗಡೆ ಹೋಗಬಹುದು. ಆಪ್ಷನ್ 2, ನೀವು ಬ್ಯಾಂಕ್ ವೆಬ್ಸೈಟ್, ಎಕ್ಸಾಂಪಲ್ ICICI ಬ್ಯಾಂಕ್ ಆಗಿದ್ರೆ ನಿಮ್ಮ ಬ್ಯಾಂಕ್ ವೆಬ್ಸೈಟ್ ನ ಓಪನ್ ಮಾಡಿ ಅಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಜೊತೆ ಲಾಂಚ್ ಆಕ್ಸೆಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಆದ್ರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಆಪ್ಷನ್ 3, ಬ್ಯಾಂಕ್ ನೇಮ್ ನ ಯೂಸ್ ಮಾಡ್ಕೊಂಡು ನೀವು ಲಾಂಚ್ ಆಕ್ಸೆಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬಹುದು. ಏನಿಲ್ಲ, ಗೂಗಲ್ ನಲ್ಲಿ ICICI ಲಾಂಚ್ ಆಕ್ಸೆಸ್ PDF ಅಂತ ಟೈಪ್ ಮಾಡಿದ್ರೆ ನಿಮ್ಗೊಂದು PDF ಸಿಗುತ್ತೆ. ಅದರಲ್ಲಿ ಏರ್ಪೋರ್ಟ್ ನೇಮ್, ಯಾವ ಟರ್ಮಿನಲ್, ಯಾವ ಲೊಕೇಶನ್, ಇದ್ರದೆಲ್ಲ ಡೀಟೇಲ್ಸ್ ಇರುತ್ತೆ. ಆಪ್ಷನ್ 4, ಕಾರ್ಡ್ ನೆಟ್ವರ್ಕ್ ಮೂಲಕ ಚೆಕ್ ಮಾಡಬಹುದು. ನಮ್ಮಲ್ಲಿ ಮಾಸ್ಟರ್ ಕಾರ್ಡ್, ವೀಸಾ, ರೂಪೇ ಅಂತ 3 ನೆಟ್ವರ್ಕ್ಸ್ ಇದೆ. ಗೂಗಲ್ ನಲ್ಲಿ ಮಾಸ್ಟರ್ ಕಾರ್ಡ್ ಲಾಂಚ್ ಆಕ್ಸೆಸ್ PDF ಅಂತ ಟೈಪ್ ಮಾಡಿದ್ರೆ ನಿಮ್ಗೆ PDF ಬರುತ್ತೆ. ಆಪ್ಷನ್ 5, ಗೂಗಲ್ ನಲ್ಲಿ www.launchaccess.in ಅಂತ ಟೈಪ್ ಮಾಡಿ ಅಲ್ಲಿ ನಿಮ್ಮ ಕಾರ್ಡ್ ನೇಮ್ ನ ಟೈಪ್ ಮಾಡಿದ್ರೆ ಕೆಳಗಡೆ ಆ ಕಾರ್ಡ್ ಎಲಿಜಿಬಲ್ ಇದ್ರೆ ಲಿಸ್ಟ್ ಆಫ್ ಲಾಂಚಸ್ ಅಂತ ಎಲ್ಲ ಲಾಂಚಿನ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಲಾಸ್ಟ್ ಆಪ್ಷನ್, ನೀವು ಏರ್ಪೋರ್ಟ್ ಸ್ಟಾಫ್ ನ ಕೇಳಬಹುದು. ಈ ಲಾಂಚ್ ಆಕ್ಸೆಸ್ ಹತ್ರ ಬಂದ್ರೆ ಕೌಂಟರ್ ನಲ್ಲಿ ನೀವು ಏರ್ಪೋರ್ಟ್ ಸ್ಟಾಫ್ ನ ಕರೆಕ್ಟ್ ಆಗಿ ವಿಚಾರಿಸಬಹುದು. ಅವರು ಯಾವುದೇ ರೀತಿ ಬೇಜಾರ್ ಮಾಡ್ಕೊಳ್ದಲೆ ತುಂಬಾ ಫ್ರೆಂಡ್ಲಿ ಆಗಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ನಿಮ್ಮ ಫ್ಲೈಟ್ ಡಿಪಾರ್ಚರ್ಗಿನ್ನ 2 ರಿಂದ 3 ಗಂಟೆ ಮುಂಚೆ ನೀವು ಲಾಂಚ್ ಎಂಟ್ರಿ ಪಡ್ಕೋಬಹುದು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಕಾರ್ಡಿಗೆ ಯಾವ್ಯಾವ ಬೆನಿಫಿಟ್ಸ್ ಇದೆ ಅಂತ ನೀವು ಅಲ್ಲೇ ಚೆಕ್ ಮಾಡ್ಕೋಬಹುದು. ನೀವು ಟ್ರಾವೆಲ್ ಮಾಡುವಾಗ ಅಡ್ವಾನ್ಸ್ ಆಗಿ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಆರಾಮಾಗಿ ಲಾಂಚ್ ಆಕ್ಸೆಸ್ ನ ಎಂಜಾಯ್ ಮಾಡಬಹುದು. ಈಗ ನಾವು ಲಾಂಚ್ ಒಳಗಡೆ ಬಂದಿದೀವಿ. ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಕಣ್ರಿ ನಮ್ಮ ಟರ್ಮಿನಲ್ 2 ನ ಏರ್ಪೋರ್ಟ್ ಲಾಂಚ್. ಇಲ್ಲಿ ಫಿಲ್ಟರ್ ಕಾಫಿ, ಟೀ ಎಲ್ಲ ಸಿಗುತ್ತೆ. ಅನ್ಲಿಮಿಟೆಡ್ ಆಗಿ ನಾವೇನ್ ಬೇಕಾದ್ರೂ ಊಟ ಮಾಡಬಹುದು.
ಫ್ರೆಶ್ ಜ್ಯೂಸ್ ಇತ್ತು, ಇದು ಗಾವಾ ಜ್ಯೂಸ್ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಎಲ್ಲ ವೆರೈಟಿ ಕೇಕ್ಸ್, ಬ್ರೆಡ್ ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಮತ್ತು ಮೇನ್ ಕೋರ್ಸ್ ಆದ ಗ್ರೇವಿ, ರೋಟಿ, ಪನ್ನೀರ್ ಐಟಮ್ಸ್ನ ಇಲ್ಲಿ ನೋಡ್ಬೋದು. ಇನ್ನು ದೋಸೆ ಇಷ್ಟ ಇರೋರಿಗೆ ಅಲ್ಲೇ ಡೈರೆಕ್ಟ್ ಆಗಿ ಫ್ರೆಶ್ ಆಗಿ ಬಿಸಿ ಬಿಸಿ ದೋಸೆನ ಮಾಡಿ ಕೊಡ್ತಾ ಇದ್ರು. ಕೆಲವು ಐಟಮ್ಸ್ನ ನಾವು ಕೇಳಿ ಮಾಡಿಸ್ಕೋಬಹುದು, ಖಾಲಿಯಾಗಿದ್ರೆ ಅವ್ರು ಮತ್ತೆ ಮಾಡಿ ಕೊಡ್ತಾರೆ ಫ್ರೆಶ್ ಆಗಿ. ಆರಾಮಾಗಿ ಗಾರ್ಡನ್ ಮಧ್ಯೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಖುಷಿ ಅನಿಸ್ತಾ ಇತ್ತು. ಏರ್ಪೋರ್ಟ್ ಲಾಂಜ್ ಇಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೇಬಿ ಕೇರ್ ಇದೆ. ಹಿಮಾಲಯ ಅವರ ಬೇಬಿ ಕೇರ್ ಇದು. ಮಕ್ಕಳು ತುಂಬ ಟಯರ್ಡ್ ಆಗಿರ್ತಾರೆ, ಇಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು, ಅವರಿಗೆ ಫೀಡಿಂಗ್ ಮಾಡ್ಬೋದು, ಚೇಂಜಿಂಗ್ ಮಾಡ್ಬೋದು. ಇಲ್ಲಿ ಬೇಬಿ ಪ್ರಾಡಕ್ಟ್ಸ್ನೂ ಇಟ್ಟಿದ್ರು. ಇದೊಂಥರ ತುಂಬ ಒಳ್ಳೆ ಫೆಸಿಲಿಟಿ ಏರ್ಪೋರ್ಟ್ನಲ್ಲಿರೋದು. ಮಕ್ಕಳು ಮತ್ತು ತಾಯಂದ್ರು ಸ್ವಲ್ಪ ಹೊತ್ತು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಡಿಪಾರ್ಚರ್ ಗೇಟ್ಸ್ ಹತ್ರ ಕೂಡ ಒಂದು ಬೇಬಿ ಕೇರ್ ರೂಮ್ ಇತ್ತು. ಟರ್ಮಿನಲ್ 2ನ ಡಿಸೈನ್ ಮಾಡಿರೋದು ಅಮೆರಿಕದ ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಟೀಮ್ ಆದ ಸ್ಕಿಡ್ಮೋರ್, ಓನಿಂಗ್ಸ್ ಅಂಡ್ ಮೆರಿಲ್ ಅಂತ. ಲಾರ್ಸನ್ ಅಂಡ್ ಟರ್ಬೋ L&T ಅವರು ಇದರ ಜನರಲ್ ಕನ್ಸ್ಟ್ರಕ್ಟರ್ ಆಗಿದ್ದಾರೆ. ಟರ್ಮಿನಲ್ 2ಗೆ US ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅವರಿಂದ ಪ್ಲಾಟಿನಮ್ ಗ್ರೇಡ್ ಸಿಕ್ಕಿದೆ. ಯೂಶಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಈ ಥರ ಗ್ರೇಡ್ಗಳಲ್ಲಿ ಈ ಟರ್ಮಿನಲ್ 2ಗೆ ಪ್ಲಾಟಿನಮ್ ಗ್ರೇಡೇ ಸಿಕ್ಕಿದೆ. ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ನವೆಂಬರ್ 2022 ಓಪನಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಏರ್ ಇಂಡಿಯಾ, ವಿಸ್ತಾರ, ಏರ್ ಏಷ್ಯಾ ಫ್ಲೈಟ್ಸ್ ಆಪರೇಟ್ ಆಗ್ತಾ ಇದೆ. ಮುಂದೆ ಬೇರೆ ಬೇರೆ ಫ್ಲೈಟ್ಸ್ನು ಇಲ್ಲಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೇನು ಟರ್ಮಿನಲ್ 1ನ ಸೇಮ್ ಟರ್ಮಿನಲ್ 2 ಥರನೇ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಟ್ವಿ. ಅಂದರೆ ಟರ್ಮಿನಲ್ 1, ಟರ್ಮಿನಲ್ 2 ಎರಡು ಒಂದೇ ಥರ ಇರಲಿ, ಎರಡೂ ಕಡೆ ಪ್ಯಾಸೆಂಜರ್ಸ್ ಒಂದೇ ಥರ ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋವಂಥ ರೀತಿನಲ್ಲಿ ಟರ್ಮಿನಲ್ 1 ಕೂಡ ಸ್ವಲ್ಪ ವರ್ಷಗಳಲ್ಲಿ ಟರ್ಮಿನಲ್ 2 ಥರ ಅಪ್ಗ್ರೇಡ್ ಆಗುತ್ತೆ. ಫೈನಲಿ ಈಗ ನಾವು ಡಿಪಾರ್ಚರ್ ಗೇಟ್ಸ್ ಹತ್ರ ಇದ್ದೀವಿ. ಇಲ್ಲೂ ಅಷ್ಟೇ ತುಂಬ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸೀಟಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿಂದ ಡೈರೆಕ್ಟ್ ಗ್ಲಾಸ್ ವಿಂಡೋ ಇರೋದ್ರಿಂದ ನಾವು ಎಲ್ಲ ಫ್ಲೈಟ್ಸ್ನು ನೋಡ್ಬೋದು. ಎಷ್ಟು ನೀಟಾಗಿ ರನ್ವೇಯಿಂದ ಟೇಕ್ ಆಫ್ ಆಗೋದು ಎಲ್ಲದನ್ನು ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ನೋಡಿದ್ರು ಏರ್ಪೋರ್ಟ್ ಮುಗೀತಾನೆ ಇಲ್ಲ. ಒನ್ ಆಫ್ ದಿ ಲಾರ್ಜೆಸ್ಟ್ ಟರ್ಮಿನಲ್ ಇನ್ ದ ವರ್ಲ್ಡ್ ಇದಾಗಿದೆ. ನೋಡ್ತಾ ನೋಡ್ತಾ ನಮ್ಮ ಫ್ಲೈಟ್ ಬೋರ್ಡಿಂಗ್ ಟೈಮ್ ಆಗೋಗೇ ಬಿಡ್ತು ನೋಡಿ. ಸೊ ನಾವಿನ್ನು ಹೊರಡೋ ಸಮಯ ಆಯಿತು. ಈ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.